ಎಲ್ಲ ನನ್ನ ಕನ್ನಡಿಗರಿಗೂ ಸಿವಿಲ್ ಇಂಜಿನಿಯರಿಂಗ್ ಅಪ್ಡೇಟ್ಸ್ ಬೈ ಯೋಗೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋಂಥ ಟಾಪಿಕ್ ಬಂದು ಫ್ಲೋರ್ ಪ್ಲಾನಿಂಗ್ ಡಿಸೈನ್ ಆ್ಯಂಡ್ 3D ಮಾಡಲಿಂಗ್ ಅಂತೇಳಿ. ಓಕೆ, ಶುರು ಮಾಡೋಣ. ಇವಾಗ ನೀವು ನೋಡ್ತಾ ಇರೋಂಥ ಡ್ಯಾಶ್ಬೋರ್ಡ್ ಬಂದು ನಾನು ಹೇಳಿಕೊಟ್ಟಿರೋಂಥ ಸಾಫ್ಟ್ವೇರ್ ಬಗ್ಗೆ. ಇದರ ಹೆಸರು ಸ್ವೀಟ್ ಹೋಮ್ 3D ಅಂತೇಳಿ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ನೀವು ಫ್ಲೋರ್ ಪ್ಲಾನ್ ಹಾಕಬೇಕಾದ್ರೆ ಎರಡು ರೀತಿ ಹಾಕ್ಬೋದು. ಒಂದು, ಅಕಸ್ಮಾತ್ ನೀವೆಲ್ಲಾದರೂ ನಿಮ್ಮ ಶೀಟಲ್ಲಿ ಸ್ಕೆಚ್ ಏನಾದರೂ ಹಾಕೊಂಡಿದ್ರೆ ವಿತ್ ಕಂಪ್ಲೀಟ್ ಡೈಮೆನ್ಷನ್ನು ಡೈರೆಕ್ಟಾಗಿ ಇಲ್ಲೇ ಬಂದು ನೀವು ಪ್ಲಾನ್ನ ಹಾಕ್ಬೋದು. ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು, ಈ ಗ್ರಿಡ್ಡು ಒಂದೊಂದು ಲೈನ್ ಕೂಡ ಒಂದೊಂದು ಫೀಟ್ನ ಇಂಡಿಕೇಟ್ ಮಾಡುತ್ತೆ, ಒಂದೊಂದು ಬಾಕ್ಸು 6 ಫೀಟ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ತೋರಿಸಿರೋ ಹಾಗೆ ನೋಡಿ, 0 ಫೀಟ್, 6 ಫೀಟ್, 12 ಫೀಟ್, 18 ಫೀಟ್ ಆ ಥರ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ಹೇಗೆ ಇದನ್ನು ಪ್ರಿಪೇರ್ ಮಾಡೋದು ಅಂಥೇಳಿ. ಇಲ್ಲಿ ಪ್ಲಾನ್ಗೆ ಬಂದರೆ ಇಲ್ಲಿ ಸೆಲೆಕ್ಟು, ಪ್ಯಾನ್, ಕ್ರಿಯೇಟ್ ವಾಲ್ಸು, ಕ್ರಿಯೇಟ್ ರೂಮ್ಸು, ಕ್ರಿಯೇಟ್ ಪಾಲಿಲೈನ್ಸ್, ಕ್ರಿಯೇಟ್ ಡೈಮೆನ್ಷನ್ಸ್, ಆ್ಯಡ್ ಟೆಕ್ಸ್ಟ್ ಅಂತ ಇದೆ. ನಾನು ಇದನ್ನೆಲ್ಲ ಹೇಗೆ ಉಪಯೋಗಿಸೋದು ಅಂತ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಬಟ್ ಇವಾಗ ನೀವು ಡೈರೆಕ್ಟಾಗಿ ಪ್ಲಾನ್ ಆಗಬೇಕಂದ್ರೆ ಡೈರೆಕ್ಟಾಗಿ ನೀವು ವಾಲ್ನ ಡೈರೆಕ್ಟ್ ಆಗ್ಬೋದು. ಕ್ರಿಯೇಟ್ಸ್ ವಾಲ್ ಅನ್ನೋದಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಈಗ ನಾನು 0 ಫೀಟಿಂದ ಒಂದು ಟೆಂಟೇಟಿವ್ ಆಗಿ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೆ. 0 to 30 ಫೀಟ್ ನಾನು ತಗೊಂಡೆ. ಈ ಕಡೆ ಒಂದು 18 ಫೀಟು, ಈ ಥರ 30 ಫೀಟು, ಈ ಥರ. ನಿಮ್ಗೆ ಯಾವ ಥರ ಬೇಕಾದರೂ ನೀವು ಈ ಥರ ವಾಲ್ಸ್ನ ಕ್ರಿಯೇಟ್ ಮಾಡ್ತಿದ್ರೆ ಇಲ್ಲಿ 3D ಮಾಡಲಿಂಗ್ ಆಗಿ ಅದು ಜನ್ರೇಟ್ ಆಗ್ತಾ ಹೋಗ್ತಿರುತ್ತೆ. ನೀವು ಯಾವ ಥರ ಎಷ್ಟಕ್ಕೆ ಬೇಕಾದರೂ ನೀವು ಈ ಥರ ಮಾಡ್ತಾ ಹೋಗ್ಬೋದು. ಓಕೆ, ಇದು ಒಂದು ಮೆಥಡು. ನೀವು ಈ ಥರ ಪ್ಲಾನನ್ನು ನಿಮ್ಮ ಹತ್ರ ಎಕ್ಸಾಕ್ಟ್ ಡೈಮೆನ್ಷನ್ ಇದ್ದು ನೀವು ಪೇಪರ್ ಮೇಲೆ ಸ್ಕೆಚ್ ಆಲ್ರೆಡಿ ಬರ್ತಿದ್ರೆ ನೀವು ಆ್ಯಸ್ ಪರ್ ದ ಡೈಮೆನ್ಷನ್ ನೀವು ಇದನ್ನು ಪ್ಲಾನ್ನ ಹಾಕ್ತಾ ಹೋಗ್ಬೋದು. ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಯಾಕಂದರೆ ಎಕ್ಸಾಕ್ಟ್ ಡೈಮೆನ್ಷನ್ ಈಗ 6 ಫೀಟ್ ಬೈ 4 ಫೀಟ್ ಅಂದರೆ ಈ ಥರ ಎಕ್ಸಾಕ್ಟಾಗಿ ಹಾಕಬೇಕಾಗುತ್ತೆ. ಬಟ್ ನಾನು ಇನ್ನೊಂದು ಮೆಥಡ್ನ ತೋರಿಸ್ಕೊಡ್ತೀನಿ, ಅದು ಇನ್ನೂ ತುಂಬ ಸಿಂಪಲ್ ಆಗಿರುತ್ತೆ. ಹೇಗೆ ಅಂತಂದರೆ, ನೀವು ಆಲ್ರೆಡಿ ಆಟೋಕ್ಯಾಡಲ್ಲಿ ಪ್ಲಾನ್ ಹಾಕಿದರೆ ನೀವು ಅದನ್ನು ಬ್ಯಾಕ್ಗ್ರೌಂಡ್ ಇಮೇಜಾಗಿ ಯೂಸ್ ಮಾಡ್ಕೊಂಡು ಹೇಗೆ ಫಾಸ್ಟಾಗಿ ಫ್ಲೋರ್ ಪ್ಲಾನ್ ಡಿಸೈನ್ ಮತ್ತು 3D ಮಾಡಲಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಈಗ ನ್ಯೂ ಶೀಟ್ನ ತಗೋಣ. ಓಕೆ, ಇಲ್ಲಿ ಮತ್ತೆ ಪ್ಲಾನ್ಗೆ ಹೋಗಿ ಇಲ್ಲಿ ಇಂಪೋರ್ಟ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಇದೆ. ನೀವೇನು ಮಾಡಬೇಕಂದ್ರೆ, ನೀವು ಅಕಸ್ಮಾತ್ ಯಾವುದಾದ್ರು ಆಟೋಕ್ಯಾಡ್ ಪ್ಲಾನ್ನ ಆಲ್ರೆಡಿ ನೋಡಿ, ಈ ಥರ ಆಟೋಕ್ಯಾಡ್ ಪ್ಲಾನ್ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಅದನ್ನು JPG ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. JPG ಫಾರ್ಮೆಟ್ ಕನ್ವರ್ಟ್ ಮಾಡ್ಕೊಂಡು ಎಲ್ಲ ಸೇವ್ ಮಾಡ್ಕೊಂಡು JPG ಅಥವಾ PNG ಫಾರ್ಮೆಟಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಂಪೋರ್ಟ್ ಬ್ಯಾಕ್ಗ್ರೌಂಡ್ ಇಮೇಜ್, ಇಲ್ಲಿ ಚೂಸ್ ಇಮೇಜ್ ಅಂತ ಕೊಟ್ಟರೆ ನಾನಿಲ್ಲಿ ಆಲ್ರೆಡಿ ಒಂದು 30-40 ಫ್ಲೋರ್ ಪ್ಲಾನ್ದು ನಾನು ಆಲ್ರೆಡಿ JPG ಫಾರ್ಮಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ನೀವು ಒಂದು ಸಲ ಇಮೇಜ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಮೇಯ್ನ್ ಮಾಡಬೇಕಾದ್ರೂ ಕೆಲಸ ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ಡೈಮೆನ್ಷನ್ನ ಕ್ಲಿಯರಾಗಿ ಅದಕ್ಕೆ ಅರ್ಥ ಆಗೋ ಥರ ಇದು ಮಾಡಬೇಕು. ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲಾನಲ್ಲಿ ತೋರಿಸಿರೋ ಹಾಗೆ ಕಂಪ್ಲೀಟಾಗಿ ಡೈಮೆನ್ಷನ್ ಎಲ್ಲ ಮೆನ್ಷನ್ ಆಗಿದೆ. ಯಾವುದಾದ್ರೂ ಒಂದು ಡೈಮೆನ್ಷನ್ನ ನೀವು ಅದಕ್ಕೆ ತೋರಿಸ್ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟೋರ್ ರೂಮ್ದು ತಗೋತೀನಿ. ಓಕೆ, ಸ್ಟೋರ್ ರೂಮ್ದು 6x4 ಇದೆ. ಓಕೆ, ಈಗ ನಾನು 6 ಫೀಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಒಂದು ಸಲ ಯಾವುದಾದ್ರು ಒಂದು ಡೈಮೆನ್ಷನ್ ಸ್ಕೇಲ್ನ ಫಿಕ್ಸ್ ಮಾಡಿದ್ರೆ ಸಾಕು, ಅದು ಓಲ್ ಡ್ರಾಯಿಂಗ್ದೇ ಸ್ಕೇಲ್ನ ಅದೊಡ್ಕದೆ ಅದು ಜನ್ರೇಟ್ ಮಾಡ್ಕೊಳ್ಳುತ್ತೆ. ನಾನಿಲ್ಲಿ ಮೆನ್ಷನ್ ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡಿರೋ ಲೈನು 6 ಫೀಟ್ ಇದೆ ಅಂತೇಳಿ. 6 ಫೀಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡ್ತೀನಿ. ಓಕೆ, ಫಿನಿಶ್. ಆ ಥರ ಒಂದು ಸಲ ಕೊಟ್ಟರೆ ಸಾಕು, ಅದು ಆಟೋಮೆಟಿಕಲಿ ಅದು ಆ್ಯಕ್ಚುಲಿ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಕೇಲ್ ಇದೆ ಅಂತೇಳಿ. ಈಗ ಮತ್ತೆ ನಾನು ಕ್ರಿಯೇಟ್ ವಾಲ್ಸ್ ಅಂತೇಳಿ ಪ್ಲಾನ್ಗಾದರೂ ಹೋಗಿ ತಗೋಬೋದು, ಇಲ್ಲ ನಿಮಗೆ ಇಲ್ಲಿ ರಿಬ್ಬನಲ್ಲಿ ಇರುತ್ತೆ, ಇದನ್ನೇ ಸೆಲೆಕ್ಟ್ ಮಾಡ್ಬೋದು ಕ್ರಿಯೇಟ್ ವಾಲ್ಸ್ ಅಂತೇಳಿ. ಈಗ ಅದು ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿ ಜನ್ರೇಟ್ ಆಗಿದೆ. ನೀವು ಜಸ್ಟ್ ಏನು ಮಾಡಬೇಕು ಅಂತಂದರೆ
ಅದು ಯಾವ ಥರ ಲೈನ್ ಇದೆ ಅದೇ ಥರ ಜಸ್ಟ್ ನೀವು ವಾಲ್ನ ಡ್ರಾ ಮಾಡ್ತಾ ಹೋಗೋದಷ್ಟೇ. ಓಕೆ, ಪ್ರತಿಯೊಂದು ರೂಮ್ಗೂ ನೀವು ಸ್ಪ್ಲಿಟ್ ಮಾಡಿ ವಾಲ್ ಹಾಕಿ, ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಓಕೆ, ಈ ರೀತಿಯಾಗಿ ಇದನ್ನು ಫಾಸ್ಟಾಗಿ ಮಾಡ್ತಾ ಹೋಗೋಣ ಬನ್ನಿ. ನೀವು ಯಾವುದೇ ಓಪನಿಂಗ್ಸ್ಗೂ ನೀವೇನು ಸ್ಪೇಸ್ ಬಿಡೋದು ಬೇಕಿಲ್ಲ. ನೀವು ಥ್ರೂಔಟ್ ವಾಲ್ ಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ ಜಸ್ಟು ಡೋರ್ಸ್ ಆ್ಯಂಡ್ ವಿಂಡೋಸ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಸಾಕು, ಅದು ಓಪನಿಂಗ್ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಓಕೆ, ಎಲ್ಲ ವಾಲ್ಸ್ನೂ ಕ್ರಿಯೇಟ್ ಮಾಡಿದ್ದಾಯಿತು. ಇಲ್ಲಿ ಏನಂದರೆ ನೀವು ಮಾಡಿಫೈ ಮಾಡಬೇಕಾಗುತ್ತೆ ವಾಲ್ನ. ಅಂದರೆ 0 to ಯಾವ ಹೈಟಲ್ಲಿ ನಿಮಗೆ ವಾಲ್ ಬೇಕು, ಯಾವ ಥಿಕ್ನೆಸ್ಸಲ್ಲಿ ವಾಲ್ ಬೇಕು ಅಂತೇಳಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ. ನೀವು ಪರ್ಟಿಕ್ಯುಲರ್ ವಾಲ್ನ ಸೆಲೆಕ್ಟ್ ಮಾಡಿಬಿಟ್ಟು, ಓಕೆ, ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾಡಿಫೈ ವಾಲ್ಸ್ ಅಂತ ಇರುತ್ತೆ. ಓಕೆ, ಆ ಥರ ಆದರೂ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ವಾಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈ ಟೂಲ್ಸ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ವಾಲ್ ಎಷ್ಟು ಹೈಟ್ ಬೇಕೋ ಅಷ್ಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ವಾಲ್ ಇಂಚ್ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮೆನ್ಷನ್ ಮಾಡಿ ಓಕೆ ಕೊಡಿ. ಈ ವಾಲ್ ಮಾತ್ರ 9 ಫೀಟಾಗಿ ಜನ್ರೇಟ್ ಆಗಿದೆ ಆಲ್ರೆಡಿ. ಅದೇ ರೀತಿ ಎಲ್ಲ ವಾಲ್ಗೂ ಮಾಡಬೇಕಂದ್ರೆ ಡೈರೆಕ್ಟಾಗಿ ಈ ಥರ ಹೋಲ್ ಸೆಲೆಕ್ಟ್ ಮಾಡಿ ಎಲ್ಲ ವಾಲ್ನು ಸೆಲೆಕ್ಟ್ ಮಾಡಿಬಿಟ್ಟು ಒಂದೇ ಸಲ ರೈಟ್ ಕ್ಲಿಕ್ ಮಾಡಿ ಮಾಡಿಫೈ ವಾಲ್ಸ್ 9 ಫೀಟ್ ಹೈಟ್ ಮತ್ತು 4 ಇಂಚ್ ಥಿಕ್ನೆಸ್ ಅಂತ ಹೇಳ್ಬಿಟ್ಟು ಓಕೆ ಕೊಡಿ. ಅಕಸ್ಮಾತು ನೀವು ಪ್ರತಿಯೊಂದು ವಾಲ್ಗೂ ಡಿಫ್ರೆಂಟ್ ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ಕಲರ್ ಬೇಕಾದರೆ, ಟೆಕ್ಸ್ಚರ್ ಬೇಕಾದರೆ ನೀವು ಇಲ್ಲೇ ಹಾಕೋಬೋದು. ನಾನು ಅದನ್ನು ಮುಂದೆ ಹೇಳ್ತೀನಿ ಯಾವ ಥರ ಅಂಥೇಳಿ. ಎಲ್ಲ ವಾಲ್ಗೂ ಕೂಡ 9 ಫೀಟ್ ಹೈಟು ಮತ್ತು 4 ಇಂಚ್ ಥಿಕ್ನೆಸ್ ಆಗಿ ಜನ್ರೇಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು 3D ಮಾಡಲಿಂಗಲ್ಲಿ. ಆ್ಯಕ್ಚುಲಿ ನಾವು ಔಟರ್ ವಾಲ್ಗೆ 9 ಇಂಚ್ ಥಿಕ್ನೆಸ್ ಕೊಡ್ತೀವಿ. ನೀವು ಅದನ್ನು ಸಪ್ರೇಟ್ ವಾಲ್, ಇಂಡಿವಿಜುವಲ್ ವಾಲ್ನ ಬೇಕಾದ್ರೆ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಅದು ಥಿಕ್ನೆಸ್ನ ಚೇಂಜ್ ಮಾಡ್ತಾ ಹೋಗ್ಬೋದು. ಓಕೆ, ಬಟ್ ನಾನಿಲ್ಲಿ ವಿಡಿಯೋ ಫಾಸ್ಟಾಗಿ ಹೇಳ್ಕೊಡೋಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಎಲ್ಲದಕ್ಕೂ 4 ಇಂಚ್ ಥಿಕ್ನೆಸ್ನೇ ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಮಾಡಬೇಕಾದ್ರೆ ಕೆಲಸ ಏನಪ್ಪ ಅಂತಂದರೆ, ನೀವು ಫ್ಲೋರ್ನ, ಅಂದರೆ ನೀವು ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಲ್ಸು ಅಥವಾ ಡಿಫ್ರೆಂಟ್ ಟೈಪ್ಸ್ ಫ್ಲೋರ್ ಬರ್ತಿದೆ ಅಂತಂದರೆ ನೀವು ಅದನ್ನೇ ಡಿಫ್ರೆಂಟಾಗಿ ಸೆಲೆಕ್ಟ್ ಮಾಡಬೇಕು. ಅದು ಯಾವ ಥರ ಮಾಡೋದು ಅಂದರೆ, ಇಲ್ಲಿ ಪ್ಲ್ಯಾನಲ್ಲಿ ಸೇಮ್ ಕ್ರಿಯೇಟ್ ರೂಮ್ಸ್ ಥರನೇ ಕ್ರಿಯೇಟ್ ವಾಲ್ಸ್ ಥರನೇ ಕ್ರಿಯೇಟ್ ರೂಮ್ಸ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇನ್ನರ್ ಟು ಇನ್ನರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ. ಈ ಥರ ಇದೇ ರೀತಿ ಎಲ್ಲ ರೂಮ್ಗೂ ಸೆಲೆಕ್ಟ್ ಮಾಡಿ. ಓಕೆ, ಒಂದು ಸಲ ನೀವು ಕ್ರಿಯೇಟ್ ರೂಮ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಬೇಕಾದರೆ ಡಿಫ್ರೆಂಟ್ ರೂಮ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಲ್ಸ್ ಅಥವಾ ಫ್ಲೋರಿಂಗ್ ಯಾವ ಥರ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದು ಯಾವ ರೀತಿ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇನಿಲ್ಲ, ನೀವೇನು ಸೆಲೆಕ್ಟ್ ಮಾಡಿದ್ರಲ್ಲ ಆ ಫ್ಲೋರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಡೀಟೇಲ್ಸ್ ಓಪನ್ ಆಗುತ್ತೆ. ಓಕೆ, ನೀವು ಆ ರೂಮ್ಗೆ ನೇಮ್ ಮತ್ತು ಡೈಮೆನ್ಷನ್ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ನಿಮಗೆ ಡಿಸ್ಪ್ಲೇ ಏರಿಯಾ ಏನು ಕಾಣ್ತಿದೆ ಅದು ಬೇಕಿಲ್ಲ ಅಂದರೆ ಇದನ್ನು ಆಫ್ ಮಾಡಿ. ಓಕೆ, ಈಗ ನಾನು ಫಾರ್ ಎಕ್ಸಾಂಪಲ್ ರೂಮ್ಗೆ ನಾನು ವುಡನ್ ಫ್ಲೋರ್ನ ರೆಕಮೆಂಡ್ ಮಾಡ್ತೀನಿ. ನಿಮಗೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೋರ್ಸ್ ಎಲ್ಲ ನೀವು ನೋಡ್ಬೋದು ಇದರಲ್ಲಿ. ಆ್ಯಂಡ್ ನಿಮಗಿನ್ನೂ ಎಕ್ಸ್ಟ್ರಾ ಬೇಕಂದರೆ ಅದನ್ನು ಗೂಗಲಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಇದು ನಿಮಗೆ ತುಂಬ ಲೆಂತಿ ವಿಡಿಯೋ ಆಗೋದ್ರಿಂದ. ಇಲ್ಲಿ ತುಂಬಾ ವುಡನ್ ಫ್ಲೋರ್ಸು, ಮಾರ್ಬಲ್ಸು, ಗ್ರಾನೈಟ್ಸು ಎಲ್ಲ ಸಿಗುತ್ತೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಈ ವುಡನ್ ಫ್ಲೋರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವನ್ 3D ಮಾಡಲಿಂಗಲ್ಲೂ ಅದು ಕೂಡ ಡೈರೆಕ್ಟಾಗಿ ಜನ್ರೇಟ್ ಆಗುತ್ತದು.
ನೀವು ಬೇರೆ ಏನೂ ಮಾಡೋದು ಬೇಕಿಲ್ಲ. ಇದು ಎಷ್ಟು ಸಿಂಪಲ್ ಅಂದರೆ ತುಂಬಾ ಸಿಂಪಲ್, ಕಂಪೇರ್ ಟು ಅದರ್ ಟೂಲ್ಸ್ಗೆ ನೀವು ಸಹ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸಿಂಪಲ್. ಇವನ್ ಫ್ಲೋರ್ ಪ್ಲಾನ್ ಕೂಡ 3D ಡಿಸೈನ್ ಕೂಡ ಸೇಮ್ ಅದೇ ರೀತಿ. ಇನ್ನೊಂದು ಬೆಡ್ರೂಮ್ಗೂ ಸೇಮ್ ವುಡನ್ ಫ್ಲೋರೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಓಪನಿಂಗ್ ಬಿಡಬೇಕು. ನಾನು ಬಿಡೋದು ಮರ್ತಿದ್ದೀನಿ. ಅದನ್ನು ಯಾವ ಥರ ನೀವು ಇದನ್ನು ಡಿಲೀಟ್ ಮಾಡೋದು ಅಂತಂದರೆ ಇಲ್ಲಿ ವಾಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಪ್ಲಿಟ್ ವಾಲ್ನ ಸೆಲೆಕ್ಟ್ ಮಾಡಿ. ಸ್ಪ್ಲಿಟ್ ವಾಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲಿಂದ ಎಲ್ಲಿಗೆ ಬೇಕು ವಾಲ್ನ ಅದನ್ನು ನೀವು ಮಾಡಿಫೈ ಮಾಡ್ಕೋಬೋದು. ಮತ್ತು ಇದನ್ನು ಕೂಡ ಸ್ಪ್ಲಿಟ್ ವಾಲ್ ಈ ಥರ ಮಾಡಿ. ಓಕೆ, ನಿಮ್ಗೆ ಇಷ್ಟು ಕಂಪ್ಲೀಟಾಗಿ ಓಪನಿಂಗ್ ಬೇಕಂದರೆ ಈ ಥರ ನೀವು ಮಾಡ್ಕೋಬೋದು. ಓಕೆ, ಈಗ ನಾನು ಡೈನಿಂಗ್ ಮತ್ತು ಹಾಲ್ಗೆ ಫ್ಲೋರಿಂಗ್ನ ಸೆಲೆಕ್ಟ್ ಮಾಡ್ತೀನಿ. ನಾನು ಇಲ್ಲಿ ಯಾವುದಾದ್ರೂ ಗ್ರೇ ಕಲರ್ ಟೈಲ್ಸ್, ಓಕೆ, ಅಥವಾ ಮಾರ್ಬಲ್, ನೀವು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಎಷ್ಟು ಸ್ಕೇಲ್ ಬೇಕೋ, ಟೆಕ್ಸ್ಚರ್ ಸ್ವಲ್ಪ ಚೆನ್ನಾಗಿ ಕಾಣಬೇಕಂದ್ರೆ ಸ್ಕೇಲ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ. ಓಕೆ, ನಿಮ್ಗಿದು ಮಾರ್ಬಲು ಇಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡು ಕಿಚನ್ಗೆ ನೀವು ಅಕಸ್ಮಾತ್ ಗ್ರಾನೈಟ್ ಬೇಕಂದರೆ ಇಲ್ಲಿ ಗ್ರಾನೈಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಯಾವ ಥರ ಗ್ರಾನೈಟ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ವರಂಡಾಗೆ ಈಗ ಫ್ಲೋರ್ದೆಲ್ಲ ಕ್ಲಿಯರ್ ಆಯಿತು. ಇಲ್ಲಿ ಲ್ಯಾನ್ ಹಾಕೋಣ ಮುಂದೆ ಗಾರ್ಡನಲ್ಲಿ. ಓಕೆ, ಗ್ರಾಸ್ ಅಂತ ಸರ್ಚ್ ಮಾಡಿದರೆ ಅದು ಬಂದ್ಬಿಡುತ್ತೆ. ಲ್ಯಾನ್ ಅಥವಾ ಗ್ರಾಸ್ ಅಂತ ಸರ್ಚ್ ಮಾಡಿದರೆ. ಓಕೆ, ಆ್ಯಂಡ್ ಇಲ್ಲಿ ಯಾವ್ದಾದ್ರು ಫ್ಲವರ್ಸ್ ಹಾಕೋಣ. ಇಲ್ಲಿ ನೋಡ್ಬೋದು ನಿಮಗೆ 3D ಮಾಡಲಿಂಗಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಟಾಪ್ ವ್ಯೂ ಅಲ್ಲಿ. ಓಕೆ, ಈಗ ವಾಲ್ಸು ಫ್ಲೋರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಡೋರ್ಸ್ ಮತ್ತು ವಿಂಡೋಸ್ನ ನೋಡ್ತಾ ಹೋಗೋಣ ಯಾವ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದು ಅಂತ. ನೀವು ಡೋರ್ಸ್ ಆ್ಯಂಡ್ ವಿಂಡೋಸ್ನ ಫಿಕ್ಸ್ ಮಾಡೋದು ತುಂಬ ಅಂದರೆ ತುಂಬ ಸಿಂಪಲ್ಲು. ಜಸ್ಟ್ ನಿಮಗೆ ಇದನ್ನು ಮಿನಿಮೈಸ್ ಮಾಡ್ತೀನಿ. ಓಕೆ, ಇಲ್ಲಿ ನಿಮ್ಗೆ ಯಾವ್ಯಾವ ಫರ್ನಿಚರ್ಸು, ಡೋರ್ಸು, ವಿಂಡೋಸು, ಫಿಕ್ಚರ್ಸು ಏನೇನು ಬೇಕೋ ಕಂಪ್ಲೀಟಾಗಿ ಇದರಲ್ಲಿದೆ. ನೀವು ಈ ಫೋಲ್ಡರ್ಸಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಅದೇ ರೀತಿ ನೀವು ಡೈಮೆನ್ಷನ್ನು ಕೂಡ ಮಾಡಿಫೈ ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಡೋರ್ಸ್ ಆ್ಯಂಡ್ ವಿಂಡೋಸ್ನ ಸೆಲೆಕ್ಟ್ ಮಾಡುವ. ಓಕೆ, ಇಲ್ಲಿ ಮೇಯ್ನ್ ಡೋರ್ಸ್ನ ಹಾಕುವ ಫಸ್ಟು. ನೀವು ಫ್ಲಿಪ್ ಮಾಡಬೇಕಂದ್ರೆ ಜಸ್ಟ್ ಫ್ಲಿಪ್ ಹಾರಿಜಾಂಟಲಿ ಅಥವಾ ಫ್ಲಿಪ್ ವರ್ಟಿಕಲಿ ಅಂತ ಕೊಟ್ಟರೆ ಅದು ಚೇಂಜ್ ಆಗುತ್ತೆ. ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟೆಡ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಅದೇ ರೀತಿ ನೀವು ಡೈಮೆನ್ಷನ್ನ ಮಾಡಿಫೈ ಮಾಡ್ತೀರ ಅಂದರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಹೈಟು, ವಿಡ್ತು, ಡೆಪ್ತು ಎಲ್ಲ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಓಕೆ, 3 feet 5 inch. ಓಕೆ, ಈ ಥರ. ನೆಕ್ಸ್ಟು ಇಲ್ಲಿ ನಾನು ಸ್ಲೈಡಿಂಗ್ ಡೋರ್ನ ಹಾಕ್ತಾಯಿದ್ದೀನಿ ಮುಂದಗಡೆ. ಅದೇ ರೀತಿ ಎಲ್ಲ ಬೆಡ್ರೂಮ್ಗೂ ಡೋರ್ಸ್ ಹಾಕೋಣ ಈಗ.
ಈಗ ವಿಂಡೋಸ್ನ ಫಿಕ್ಸ್ ಮಾಡುವ. ಫ್ರಂಟ್ಗೆ ಒಂದು ಚೆನ್ನಾಗಿರೋ ವಿಂಡೋಸ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ತುಂಬ ಅಂದರೆ ತುಂಬ ಆಪ್ಷನ್ಸ್ ಇರೋದ್ರಿಂದ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಓಕೆ, ಡೋರ್ಸ್ನ ವಿಂಡೋಸ್ನ ನಾವು ಫಿಕ್ಸ್ ಮಾಡಿದ್ದಾಯಿತು. ಜಸ್ಟ್ ಈಗ ಫರ್ನಿಚರ್ನ ಫಿಕ್ಸ್ ಮಾಡ್ತಾ ಹೋಗೋಣ. ನೀವು ಇನ್ ಡೀಟೇಲಲ್ಲಿ ಮನೆ ಹೇಗೆ ಕಾಣುತ್ತೋ ಅವ್ರು ಏನೇ ಇರ್ಬೋದು ಪ್ರತಿಯೊಂದು ಕೂಡ ನೀವು ಇದರಲ್ಲಿ ಮೆನ್ಷನ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸಲ ನೀವು ಫೈನಲ್ ವರ್ಷನ್ ನಿಮಗೆ ಬಂದಮೇಲೆ ಸ್ವಲ್ಪ ಅದಕ್ಕೆಲ್ಲ ಟೈಮ್ ಕೊಡಬೇಕಾಗುತ್ತೆ. ನಾನು ಜಸ್ಟ್ ಮೇಲ್ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಓಕೆ, ಇವಾಗ ನಾವು ಸ್ಟೇರ್ ಕೇಸ್ನ ಫಿಕ್ಸ್ ಮಾಡೋಣ. ನಿಮಗೆ ಸ್ಟೇರ್ ಕೇಸಲ್ಲೂ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇರ್ ಕೇಸ್ ನೀವು ಇಲ್ಲಿ ನೋಡ್ಬೋದು. ನೀವು ಯಾವ್ದು ಬೇಕಾದರೂ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ನಾನು ಇದ್ರ ಡಿಸೈನ್ ತಕ್ಕಂಗೆ ಇದನ್ನು ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ದೀನಿ. ಓಕೆ, ನೀವು ಈ 3D ಮಾಡಲ್ನಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತಂದರೆ. ಈ ಒಂದು ಸ್ಟೇರ್ ಕೇಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಓಕೆ, ಗೇಟ್ ಹೈಟ್ ಜಾಸ್ತಿ ಆಯಿತು. ಗೇಟ್ ಹೈಟ್ ಒಂದು ಕಮ್ಮಿ ಮಾಡುವ. ಅದೇ ರೀತಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣ್ತಿದೆ. ಓಕೆ, ಗೇಟ್ ಡೈಮೆನ್ಷನ್ ಕಮ್ಮಿ ಮಾಡಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಮಾಡಿಫೈ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣ್ತಿದೆ. ಓಕೆ, ಈಗ ನೀವು ಪ್ರತಿಯೊಂದು ರೂಮಿಗೆ ನೀವು ಪೇಂಟ್ ಮಾಡಬೇಕಂದ್ರೆ ಇದು ವಾಲ್ನ ಡಬಲ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮಾಡಿದ್ರೆ ಸಾಕು, ನಿಮಗೆ ರೂಮ್ ಕಲರ್ ಬರುತ್ತೆ. ಇದು ಔಟ್ ಸೈಡ್ ಕೊಟ್ಟಿದ್ದೀನಿ. ಒಂದು ಸೆಕೆಂಡ್. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂಥೇಳಿ. ಓಕೆ, ಇದೇ ರೀತಿ ನೀವು ಪ್ರತಿಯೊಂದು ರೂಮ್ಗೂ ಪ್ರತಿಯೊಂದು ವಾಲ್ಗೂ ಪರ್ಟಿಕ್ಯುಲರಾಗಿ ನೀವು ಪೇಂಟ್ನ ಸೆಲೆಕ್ಟ್ ಮಾಡ್ಬೋದು. ನಾನು ಟೈಮ್ ಕಮ್ಮಿ ಇರೋದ್ರಿಂದ ಓವರಾಲ್ ಎಲ್ಲ ವಾಲ್ನೂ ಕೂಡ ಸೆಲೆಕ್ಟ್ ಮಾಡಿ ನಾನು ಒಂದೇ ಒಂದು ರೀತಿ ಪೇಂಟ್ನ ಕೊಡ್ತಾಯಿದ್ದೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಮಾಡಿಫೈ ವಾಲ್ಸ್ ಅಂತ ಕೊಟ್ಟು ಓಕೆ, ನಾನು ಎಲ್ಲದಕ್ಕೂ ಒಂದೇ ಕಲರ್ ಕೊಡ್ತೀನಿ. ಓಕೆ, ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದಕ್ಕೂ ಗ್ರೇ ಕಲರ್ ಸೆಲೆಕ್ಟ್ ಆಗಿದೆ. ಫೈನ್, ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಒಂದು ಸಲ ಇದು ಕಂಪ್ಲೀಟ್ ಆದಮೇಲೆ ಫ್ಲೋರು ಮತ್ತು ಅದ್ರ ಮೇಲ್ಗಡೆ ಯಾವ ಥರ ನೀವು ಆ ಲೆವೆಲ್ನ ಫಿಕ್ಸ್ ಮಾಡೋದು ಅದು ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದಾದಮೇಲೆ ಇಲ್ಲಿ ನಿಮಗೆ ಈ ಪ್ಲಾನಲ್ಲಿ ನಿಮಗೆ 67 ಸ್ಕ್ವೇರ್ ಫೀಟ್ 100 ಸ್ಕ್ವೇರ್ ಫೀಟ್ ಅಂತೇಳಿ ಒಂದು ಫ್ಲೋರ್ ಏರಿಯಾ ಕಾಣ್ತಿದೆ. ಅದು ನಿಮಗೆ ಬೇಕಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಕೆ, ಅಥವಾ ಇದು
ಮಾಡಿಫೈ ರೂಮ್ಸ್ ಅಂತ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಏರಿಯಾ ಅಂತ ಇರುತ್ತೆ, ಅದನ್ನು ಆಫ್ ಮಾಡಿದ್ರೆ ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಆಗುತ್ತೆ, ಹೋಗ್ಬಿಡುತ್ತೆ. ಆಮೇಲೆ ನೀವು ಬೇಕಾದರೆ ಪ್ರತಿಯೊಂದಕ್ಕೂ ನೀವು ನೇಮಿಂಗ್ನ ಕೊಡ್ಬೋದು. ಬೆಡ್ರೂಮ್ ಎಷ್ಟು ಡೈಮೆನ್ಷನ್ ಇದೆ ಮತ್ತು ಕಿಚನ್ ಎಷ್ಟು ಡೈಮೆನ್ಷನ್ ಇದೆ ಪ್ರತಿಯೊಂದು ನೀವು ಕೊಡ್ಬೋದು. ಓಕೆ, ತುಂಬ ಅಂದರೆ ತುಂಬ ಸಿಂಪಲ್, ತುಂಬ ಫಾಸ್ಟಾಗಿ ನೀವು ಬೋತ್ ಫ್ಲೋರ್ ಪ್ಲಾನ್ ಮತ್ತು 3D ಮಾಡಲ್ನ ಹೇಗೆ ಡಿಸೈನ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಅದೇ ರೀತಿ ಹೇಗೆ ಇದನ್ನು ಎಕ್ಸ್ಪ್ಲೋರ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಫೈಲ್ಗೆ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಪ್ರಿಂಟ್ ಟು PDF ಅಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಡೆಸ್ಕ್ಟಾಪಲ್ಲಿ ಓಕೆ ಫ್ಲೋರ್ ಪ್ಲಾನ್ ಬ್ಯಾಂಗ್ಳೂರ್ ಅಂತೇಳಿ ಸೇವ್ ಕೊಡಿ. ಓಕೆ, ಇದರಲ್ಲಿ ನೀವು PDF ಏನೇನು ಇರುತ್ತೆ ಅಂತಂದರೆ ನೀವು ಯಾವ್ದು ಫರ್ನಿಚರ್ನ ಆ್ಯಡ್ ಮಾಡಿದ್ದೀರಾ ಅದ್ರ ಕಂಪ್ಲೀಟ್ ಡೈಮೆನ್ಷನ್ನು, ಪ್ಲ್ಯಾನು, ಅದೇ ರೀತಿ 3D ಮಾಡಲಿಂಗ್ ಕಂಪ್ಲೀಟಾಗಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಬನ್ನಿ ಅದು ಹೇಗೆ ಕಾಣುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಯಾವುದ್ಯಾವ್ದನ್ನ ಫರ್ನಿಚರ್ನ ಫಿಕ್ಚರ್ಸ್ನ ಆ್ಯಡ್ ಮಾಡಿದ್ದೀರಾ ಅದ್ರ ಕಂಪ್ಲೀಟ್ ಡೈಮೆನ್ಷನ್ಸು ಮತ್ತು ಅದರ ಫ್ಲೋರ್ ಪ್ಲ್ಯಾನು, ಅದೇ ರೀತಿ ಅದರದ್ದು 3D ಮಾಡಲಿಂಗ್. ಒಂದು ಟಾಪ್ ವ್ಯೂಯಲ್ಲಿ ಯಾವ ಥರ ಕಾಣುತ್ತೆ, ನೀವು ಯಾವ ಆ್ಯಂಗಲ್ ಬೇಕಾದ್ರೂ ಸೆಟ್ ಮಾಡ್ಬೋದು, ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ನೋಡ್ಬೋದು. ನೀವು ಇದನ್ನು ಕಳಿಸಿದ್ರೆ ನಿಜವಾಗ್ಲೂ ಅಪಾರ್ಟ್ ಫ್ರಮ್ ದಿಸ್ ಆಟೋಕ್ಯಾಡ್ ಲೇಔಟ್ಗಿಂತ ಇದು ತುಂಬಾ ಇನ್ನೋವೇಟಿವ್ ಆಗಿ ಮತ್ತು ಸಕ್ಕತ್ತಾಗಿ ಕಾಣ್ತಿದೆ. ಆ್ಯಂಡ್ ಕ್ಲೈಂಟ್ ಕೂಡ ತುಂಬಾ ಖುಷಿ ಆಗ್ತಾರೆ ನೀವು ಇದನ್ನು ಕಳಿಸಿದ್ರೆ. ಇದು ಕೂಡ ತುಂಬಾ ಫಾಸ್ಟಾಗಿ ಮಾಡ್ಬೋದು. ನಿಮ್ಮ ಹತ್ರ ಒಂದು ಸಲ ಈ ಆಟೋಕ್ಯಾಡ್ ಪ್ಲಾನ್ ಬಂದರೆ ಇದನ್ನು ಮಾಡೋದು ತುಂಬ ಒಂದು ಹಾಫ್ ಆನ್ ಅವರಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆ, ಸಾಫ್ಟ್ವೇರ್ನ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಅದನ್ನು ಇನ್ಸ್ಟಾಲ್ ಮಾಡೋದು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಮಿಡಿಯೇಟ್ ಆಗ್ತೀನಿ ನಾನು, ಯಾಕಂದರೆ ಈ ವಿಡಿಯೋ ಆಲ್ರೆಡಿ ತುಂಬಾ ಲೆಂತಿ ಆಗಿದೆ. ಓಕೆ, ಆ್ಯಂಡ್ ನೀವು ಈ ಒಂದು ಸಲ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಗೆ ಎಕ್ಸ್ಟ್ರಾ ಫರ್ನಿಚರ್ಸು, ಎಕ್ಸ್ಟ್ರಾ ಫಿಕ್ಚರ್ಸ್ ಏನಾದರೂ ಬೇಕಿದ್ರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತಲೂ ಕೂಡ ಹೇಳ್ಕೊಡ್ತೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದನ್ನು ಕಂಪ್ಲೀಟಾಗಿ ವಾಕ್ ಥ್ರೂ ಹೆಂಗೆ ಮಾಡೋದು ಮತ್ತು ರೆಂಡ್ರಿಂಗ್ ಹೆಂಗೆ ಮಾಡೋದು, ಕಂಪ್ಲೀಟಾಗಿ ಒಂದು ಫೈನಲ್ ಪ್ರಾಡಕ್ಟ್ನ ಕ್ಲೈಂಟಿಗೆ ಯಾವ ಥರ ಕಳಿಸೋದು ಅನ್ನೋದನ್ನು, ಅದೇ ರೀತಿ G+1 G+2 ಯಾವ ಥರ ನೀವು ಪ್ರಿಪೇರ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.